ನಡುವೆ ನಿಲ್ತಾ ಇಲ್ಲ ಕದನ ವಿರಾಮ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಮೋದಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಆಪರೇಷನ್ ಸಿಂಧೂರಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ವಿ, ಆದ್ರೆ ಏಕಾಏಕಿಯಾಗಿ ವಿರಾಮ ಘೋಷಿಸಿದ್ರು. ಕದನ ವಿರಾಮ ಘೋಷಣೆ ಮಾಡಿಬಿಟ್ರು. ಅಮೆರಿಕ ಮಾತನ್ನ ಕೇಳಿಕೊಂಡು ಕದನ ವಿರಾಮ ಘೋಷಿಸಿದ್ರು ಅಂತ. ಇನ್ನು ಸಿಡಿಎಸ್ ಸ್ವಲ್ಪ ಯುದ್ಧ ವಿಮಾನಕ್ಕೆ ಹಾನಿ ಎಂದಿದ್ದಾರೆ. ಏನ್ ಲಾಸ್ ಆಗಿದೆ ಅಂತ ಜನರ ಮುಂದೆ ಹೇಳಬೇಕು. ಅಷ್ಟೇ ಅಲ್ಲ, ಸೈನಿಕರಿಗೆ ಏನಾಗಿದೆ ಅನ್ನೋದು ಕೂಡ ದೇಶದ ಮುಂದೆ ಹೇಳಬೇಕಲ್ವಾ. ಅಂದ್ರೆ ಈ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಅಥವಾ ಪಾಕಿಸ್ತಾನ ಏಕಾಏಕಿಯಾಗಿ ಭಾರತದ ಮೇಲೆ ಅಟ್ಯಾಕ್ ಮಾಡಿದಾಗ ಈ ಸಂದರ್ಭದಲ್ಲಿ ಎಷ್ಟು ಜನ ಸೈನಿಕರು ಹುತಾತ್ಮರಾದ್ರು, ಎಷ್ಟು ಜನ ಸೈನಿಕರಿಗೆ ಗಾಯಗಳಾಯ್ತು, ಈ ಸಂದರ್ಭದಲ್ಲಿ ಏನೇನ್ ಆಯ್ತು ಅನ್ನೋದ್ರ ಬಗ್ಗೆ ದೇಶದ ಮುಂದೆ ಬಿಚ್ಚಿಡ್ಬೇಕಲ್ವಾ. ದೇಶದ ಜನತೆಗೆ ಮಾಹಿತಿ ಕೊಡ್ಬೇಕಲ್ವಾ. ಒಂದ್ಸಲ ಯುದ್ಧ ಮಾಡ್ತೀವಿ ಅಂದ್ರು, ಅದಾದ ನಂತರ ಅಮೆರಿಕ ಬಂತು, ಮಧ್ಯದಲ್ಲಿ ಮಧ್ಯಪ್ರವೇಶ ಮಾಡ್ತು ಅನ್ನುವಂತ ಕಾರಣಕ್ಕೆ ಯುದ್ಧ ನಿಲ್ಸಿದ್ಯಾಕೆ, ಕದನ ವಿರಾಮ ಯಾಕೆ, ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಸಂಪೂರ್ಣ ಆಪರೇಷನ್ ಸಿಂಧೂರ್ ಬಗ್ಗೆ ಸಾಮಾನ್ಯ ನಾಗರಿಕರು ಇರ್ಬೋದು ಅಥವಾ ಆಪೋಸಿಷನ್ ಅವ್ರು ಇರ್ಬೋದು, ಎಲ್ಲರೂ ಕೂಡ ಸಂಪೂರ್ಣವಾದಂಥ ಬೆಂಬಲ ಕೇಂದ್ರ ಸರ್ಕಾರಕ್ಕೆ ನಾವು ಬಹಿರಂಗವಾಗಿ ಕೊಟ್ಟಿದ್ದೀವಿ. ನೀವು ಏನೇ ಆ್ಯಕ್ಷನ್ ತಗೊಂಡ್ರೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ. ಆದರೆ ಭಯೋತ್ಪಾದನೆ ಏನಿದೆ ಅದನ್ನು ತಾವು ಬೇರ್ ಸಮೇತ ಕಿತ್ತು ಬಿಸಾಕಬೇಕು ಅಂತ ನಮ್ಮದೆಲ್ಲ ಬೆಂಬಲ ಇತ್ತು. ಅದ್ರ ತಕ್ಕಂಗೆ ನಮ್ಮ ಸೇನೆದವರು ಕೂಡ ಕೆಲಸ ಮಾಡಿದರು. ಆದರೆ ಏಕಾಏಕಿ ಸೀಸ್ ಫೈರ್ ಅನೌನ್ಸ್ ಮಾಡಿದ್ದು ಮೋದಿಯವರಲ್ಲ, ಟ್ರಂಪ್ ಅವರು. ನಾವು ಕೇಳ್ತಾ ಇರೋದು ನಮ್ಮ ವಿದೇಶಾಂಗ ನೀತಿ ಇರ್ಬೋದು ಅಥವಾ ನಮ್ಮ ಯುದ್ಧ ಏನಿದೆ ಭಯೋತ್ಪಾದನೆ ವಿರುದ್ಧ, ಅದರ ನಿರ್ಣಯ ಅಮೇರಿಕನ್ ಪ್ರೆಸಿಡೆಂಟ್ ತಗೋತಾರ, ಏನು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ತಗೋಬೇಕಾ? ನೀವು ಬಂದು ಹೇಳಿ ನಮಗೆ, ಆಯಿತು ಇಲ್ಲ ನಾವು ಸೀಸ್ ಫೈರ್ ಮಾಡ್ತಾ ಇದ್ವಿ, ಈ ಕಾರಣ ಅಂದರೆ ನಾವು ಹೋಗ್ತಿದ್ವಿ, ನೋ ಪ್ರಾಬ್ಲಮ್. ಒಂದು ಸರಿ ಅಲ್ಲ, 2 ಸರಿ ಅಲ್ಲ, 10 ಸರಿ ಆಯಿತು ಸ್ವಾಮಿ. ಟ್ರಂಪ್ ಅವರು ಯುದ್ಧ ನಿಂತಿರೋದು ನನ್ನಿಂದ, ವ್ಯವಹಾರಕ್ಕೋಸ್ಕರ ನಿಲ್ಲಿಸಿದ್ದೇನೆ, ತೆರಿಗೆ ಏನು ಭಯವನ್ನು ಕೊಟ್ಟು ನಾನು ನಿಲ್ಲಿಸಿದ್ದೇನೆ, ಸುಂಕದ ಭಯವನ್ನು ಕೊಟ್ಟು ನಾನು ನಿಲ್ಲಿಸಿದ್ದೇನೆ. ನಾನು ಅವ್ರಿಗೆ ಅದು ನಾವೇನು ಅನ್ಕೋಬೇಕು, ಸೇನೆದವ್ರು ಇರ್ಬೋದು, ನಾಗರಿಕರು ಇರ್ಬೋದು, ಅದು ಟ್ರಂಪ್ ಅವರಿಗೆ ಹೆದರಿ ನೀವು ನಿಲ್ಲಿಸ್ತೀರಾ ಏನೇ ನಿಮ್ಗೆ ಆಮೇಶ ಕೊಟ್ಟು ನಿಲ್ಲಿಸ್ತೀರಾ ಅಂತ. ಆಮೇಲೆ ಭಾಳ ಸ್ಪಷ್ಟವಾಗಿ ನಾವೇನು ಟ್ರಾನ್ಸ್ಪರೆನ್ಸಿ ಕೇಳೋದು ತಪ್ಪ ಇವರೇ? ಜನರಿಗೆ ಗೊತ್ತಾಗಬೇಕಲ್ಲ, ತಮಗನ ಗೊತ್ತಾ ಹೇಳಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಏನು ನಡೀತಾ ಇದೆ ಅಂತ. ಹಾಂ, ಅವರು ಏನೂ ಆಗೇ ಇಲ್ಲ ಅಂತ ಇವತ್ತು ರಾಜಾರೋಷವಾಗಿ ಎಲ್ಲ ಕಡೆನೂ ಇದು ಏನು ನಮ್ಮ ಸೇನೆಯ ಒಂದು ಸಾಮರ್ಥ್ಯವನ್ನು ಇವರು ಒಂದು ಪೊಲಿಟಿಕಲ್ ಟೂಲ್ ಆಗಿ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಏನೇನಾಯಿತು ಅಂತ ಯಾರಿಗೂ ಹೇಳ್ತಾ ಇಲ್ಲ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರು ಇಲ್ಲಿ ಪತ್ರಿಕೆ ಹೇಳಿಕೆ ಕೊಟ್ಟಿಲ್ಲ, ಸಿಂಗಪುರದಲ್ಲಿ ಹೇಳ್ತಾರೆ ಸ್ವಲ್ಪ ಲಾಸ್ ಆಗಿದ್ರೆ ಆಗಿರಬಹುದು ಅಂತ. ಏನು ಲಾಸ್ ಆಯ್ತಪ್ಪ? ಆಯಿತು, ವಿಮಾನ ಪತನ ಆಯಿತಾ, ಎಷ್ಟಾಯಿತು? ಈಗ ಯುದ್ಧ ನಡಿಬೇಕಾದ್ರೆ 2 ಕಡೆನೂ ಲಾಸ್ ಇರ್ತದೆ, ಅದಕ್ಕೆ ನಾವು ಒಪ್ತೀವಿ, ಇಲ್ಲ ಅಂತಿಲ್ಲ.